ಈಜಿಪುರ ಫ್ಲೈಓವರ್ ನಿರ್ಮಾಣಕ್ಕಿದ್ದ ಕಂಟಕ ನಿವಾರಣೆ ಆಗಿದೆ. ಮಹೇಶ್ವರ ರಾವ್ ಪ್ರಯತ್ನದಿಂದ ಈ ಸಮಸ್ಯೆಗೆ ನಿವಾರಣೆ ಸಿಕ್ಕಿದೆ. ಮಹೇಶ್ವರ ರಾವ್ ಯಾರು ಅಂತ ಹೇಳಿದ್ರೆ ಜಿಬಿಎ ಮುಖ್ಯ ಆಯುಕ್ತ. ಬಿಸ್ಮೈಲ್ ಚೀಫ್ ಇಂಜಿನಿಯರ್ ರಾಘವೇಂದ್ರ ಅವರ ಪ್ರಯತ್ನವೂ ಕೂಡ ಇದರಲ್ಲಿತ್ತು. ಸೆಂಟ್ ಜಾನ್ ಸಂಸ್ಥೆ ಜಾಗದ ಬಳಕೆ ಇದೆಯಲ್ಲ, ಆ ಸಮಸ್ಯೆ ಇದೆಯಲ್ಲ, ಅದು ಸಕ್ಸಸ್ ಆಗಿದೆ. ಸೆಂಟ್ ಜಾನ್ ಸಂಸ್ಥೆಯ ಜೊತೆ ನಡೆಸಿರುವಂತಹ ಮಾತುಕತೆ ಈಗ ಸಕ್ಸಸ್ ಆಗಿದೆ. ಜಾಗದ ಬಳಕೆಗೆ ಸೆಂಟ್ ಜಾನ್ ಸಂಸ್ಥೆ ಸಮ್ಮತಿ ಕೊಟ್ಟಿದೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 5 ಪೋರ್ಟಲ್ ಪಿಯರ್ಗಳ ಕಾರ್ಯ ನಡೆಯುವಂಥ ವೇಳೆ ಸುರಕ್ಷಿತ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿಕೊಂಡು ಕೆಲಸ ಮಾಡಲು ಈಗ ಸೂಚನೆ ಕೊಡಲಾಗಿದೆ. ಅದರ ಜೊತೆಗೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಾಮಗ್ರಿಗಳಿಗಾಗಿ ಸ್ಥಳಾವಕಾಶ ನೀಡಲು ತಿಳಿಸಿ ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಗೋಡೆ ನಿರ್ಮಿಸಿಕೊಡಲು ಮಹೇಶ್ವರ ರಾವ್ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೆಂಟ್ ಜಾನ್ಸ್ ಭಾಗದಲ್ಲಿ ರ್ಯಾಂಪ್ ನಿರ್ಮಿಸಲು ಭೂಸ್ವಾಧೀನ ಪಡಿಸಿಕೊಳ್ಳುವಂಥ ಜಾಗಕ್ಕೆ ಟಿಡಿಆರ್ ನೀಡುವಂಥ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕೂಡ ನಿರ್ಧಾರಕ್ಕೆ ಬರಲಾಗಿದೆ. ಆ ಜಾಗವನ್ನು ಸಾಧ್ಯ ಆದಷ್ಟು ಬೇಗ ಹಸ್ತಾಂತರ ಮಾಡಿಕೊಂಡು ಕಾಮಗಾರಿಯನ್ನು ಶೀಘ್ರವಾಗಿ ನಡೆಸಲು ಮಹೇಶ್ವರ ರಾವ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಕೊನೆಗೂ ಕೂಡ ಈ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಂತಾಯ್ತು. ಕಂಪ್ಲೀಟ್ ಮಾಡಲಿಕ್ಕೆ ಪೂರ್ತಿಯಾಗಿ ವ್ಯವಸ್ಥೆ ಆಗಬೇಕು. ಲ್ಯಾಂಡಿಂಗಿಗೆ ನಾವು ಬೇರೆ ಬೇರೆ ಯೋಚನೆ ಮಾಡ್ತಾ ಇದ್ದೀವಿ. ಬಹುತೇಕ ಅದು ಸಹ ಏನು ಬಾಧಕ ಆಗಲ್ಲ. ನಾವು ಫ್ಲೈಓವರ್ನ ಎಲ್ಲಿ ಬರ್ತದೆ ಕಂಪ್ಲೀಟ್ ಥ್ರೂ ಮಾಡಲಿಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಲಿಕ್ಕೆ ಅದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೋಗಿದ್ದೀನಿ. ಸೊ ಯಾವೆಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಹತ್ರ ಮಾತಾಡಿದ್ದೀವಿ. ಒಂದು ವೇಳೆ ಇದರ ಬಗ್ಗೆ ಏನು ಟೆಕ್ನಿಕಲ್ ಆಲ್ಟರ್ನೇಟಿವ್ಸ್ ಇದೆ, ಯಾಕಂತ ಹೇಳಿದರೆ ಈಗ ಫ್ಲೈಓವರ್ ಟರ್ನಿಂಗ್ ತೊಗೊಳ್ಬೇಕು ಮೇನ್ ರೋಡ್ ತನಕ. ಆ್ಯಂಡ್ ಅದನ್ನು ಹೇಗೆ ಮಾಡಬೇಕು, ಏನಾದರೂ ಲ್ಯಾಂಡ್ ಎಕ್ವಿಸಿಷನ್ ಸಮಸ್ಯೆಗಳು ಇದ್ಬಿಟ್ಟು ಅದನ್ನು ಸರಿ ನಿವಾರಣೆ ಮಾಡಲಿಕ್ಕೆ ಕ್ರಮ. ಸೆಂಟ್ ಜಾನ್ ಆಸ್ಪತ್ರೆಯವರು ಆಡಳಿತ ಮಂಡಳಿ ಏನು ಬೇಡಿಕೆ ಇಟ್ಟರು ಸರ್? ಸೆಂಟ್ ಜಾನ್ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಮುಕ್ತವಾದ ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ 4-5 ಇವೆ, ಅದರದ್ದು ಸಹ ಜಮೀನು ಬೇಕಾಗ್ತದೆ. ಅದು ಹೇಗೆ ನಾವು ತಗೊಳ್ಬೋದು ಅಥವಾ ಅವರಿಗೆ ತೊಂದರೆ ಕೊಡಲಾರದೆ ನಾವು ಹೇಗೆ ನಮ್ಮ ಫ್ಲೈಓವರ್ ಮಾಡ್ಬೋದು ಅದರ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ನಾವು ಜೂನ್ ಒಳಗೆ ಕಂಪ್ಲೀಟ್ ಮಾಡಲಿಕ್ಕೆ ಪೂರ್ತಿಯಾಗಿ ವ್ಯವಸ್ಥೆ ಆಗಬೇಕು. ಲ್ಯಾಂಡಿಂಗಿಗೆ ನಾವು ಬೇರೆ ಬೇರೆ ಯೋಚನೆ ಮಾಡ್ತಾ ಇದ್ದೀವಿ. ಬಹುತೇಕ ಅದು ಸಹ ಏನು ಬಾಧಕ ಆಗಲ್ಲ.